ನ್ಯೂಸ್ ಟ್ಯಾಗ್ ಕನ್ನಡ, ನಿಖರ, ನಿರ್ಭೀತ, ನಿರಂತರ. ಇವಾಗ ಪರಿಶಿಷ್ಟ ಜಾತಿ ಅಲೆಮಾರಿ ಸೂಕ್ಷ್ಮ ಮತ್ತು ಅತಿ ಸೂಕ್ಷ್ಮ ಸಮುದಾಯಗಳ ಒಳ ಮೀಸಲಾತಿ ಹೋರಾಟ ಸಮಿತಿಯಿಂದ ದಿನಾಂಕ 19/12/2025 ಬೆಳಗಾವಿಯ ಸುವರ್ಣಸೌಧ ಚಲೋ ಹಮ್ಮಿಕೊಂಡಿದ್ದು, ಇವತ್ತು ಏನಂದರೆ ಅಲೆಮಾರಿಗಳಿಗೆ ಪ್ರತ್ಯೇಕವಾಗಿ 1% ಕೊಡಬೇಕಂತೇಳಿ ಈಗಾಗಲೇ ಕೂಡ ನಾವು ದೆಹಲಿಯಲ್ಲಿ ಕೂಡ ಬೆಂಗಳೂರಲ್ಲಿ ಕೂಡ ಸನ್ಮಾನ್ಯ ಸಿದ್ದರಾಮಯ್ಯವರ ಒಂದು ಅಧ್ಯಕ್ಷತೆಯಲ್ಲಿ ಕೂಡ ನಾವು ಈಗಾಗಲೇ ಸಭೆಗಳನ್ನು ಮಾಡಿದ್ವಿ. ಸನ್ಮಾನ್ಯ ಸಿದ್ದರಾಮಯ್ಯವರು ಆವಾಗ ಒಪ್ಕೊಂಡಿದ್ರು, ನಾನು ತಾತ್ವಿಕ ಒಪ್ಪಿಗೆ ಕೊಡ್ತೀನಿ, 1% ಕೊಡ್ತೀನಿ, ಅದೇ ರೀತಿ ನಿಗಮ ಮಾಡಿಕೊಡ್ತೀನಿ, ವಿಶೇಷ ಪ್ಯಾಕೇಜ್ ಕೊಡ್ತೀನಿ ಅಂತೇಳಿ ಹೇಳಿ ಅಲೆಮಾರಿಗಳಿಗೆ ಮೂಗಿಗೆ ತುಪ್ಪ ಸುರುವ ಕೆಲಸ ಮಾಡಿದ್ದಾರೆ. ಅದಕ್ಕೋಸ್ಕರ ನಾವು ಇವತ್ತು ಏನು ಸುವರ್ಣಸೌಧದಲ್ಲಿ ನೀವು ಬಿಲ್ಲನ್ನು ಪಾಸ್ ಮಾಡಲಿಕ್ಕೆ ಹೊರಟಿದ್ದೀರಿ 665 ಅಂತೇಳಿ, ಇದನ್ನು ನಾವು ವಿರೋಧ ಮಾಡ್ತಾ ಇದ್ದೀವಿ. ನೀವು ಮಾಡಿರಿ, ಆದರೆ ನಮಗೆ ಅಲೆಮಾರಿಗಳಿಗೆ ಪ್ರತ್ಯೇಕ ಕಾನೂನನ್ನು ತಂದು ಅಲೆಮಾರಿಗಳಿಗೆ 1% ಕೊಡುವ ನಿಟ್ಟಿನಲ್ಲಿ ಕಾನೂನು ತಂದು ನೀವು ಮಾಡಿರಿ. ಮಾಡದೆ ಹೋದಲ್ಲಿ ನಾವು ಕೂಡ ಈ ಒಂದು ಬಿಲ್ ಪಾಸ್ ಮಾಡಲಿಕ್ಕೆ ಹೊರಟಿದ್ದೀರಿ ಬೆಳಗಾವಿ ಸುವರ್ಣಸೌಧದಲ್ಲಿ ಕ್ಯಾಬಿನೆಟ್ನಲ್ಲಿ. ಇದನ್ನು ನಾವು ವಿರೋಧ ಮಾಡ್ತಾ ಇದ್ದೀವಿ. ಯಾಕಂದರೆ ಇವತ್ತು ಅಲೆಮಾರಿಗಳು ಇವತ್ತು ಕೂಡ ಟೆಂಟ್ಗಳಲ್ಲಿದ್ದಾರೆ. ಇವತ್ತು ನೀವು ಸಾಮಾಜಿಕ ಬದ್ಧತೆ ಬಗ್ಗೆ ಮಾಡ್ತಾ ಇದ್ದೀವಿ. ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರೆ, ನೀವು ಸಾಮಾಜಿಕ ಬದ್ಧತೆ ಏನನ್ನ ನಿಮಗೆ ಇದ್ದರೆ ಇವತ್ತು ಅಲೆಮಾರಿಗಳಿಗೆ 1% ಕೊಟ್ಟು ಮುಂದಿನ ದಿನಗಳಲ್ಲಿ ನೀವು ಏನು ಕ್ರಮನ ತಗೊಳ್ರಿ. ಆದರೆ ಇವತ್ತು ನಮಗೆ 1% ಕೊಡದೆ ಹೋಗಿ ನೀವೇನೋ ಬಿಲ್ ಪಾಸ್ ಮಾಡಲಿಕ್ಕೆ ಹೊರಟು ಬೇರೆ ಯಾರೋ ಒಂದು ದೊಡ್ಡ ದೊಡ್ಡ ಸಮುದಾಯಗಳಿಗೆ ಓಲೈಕೆ ಮಾಡೋಕೆ ಹೋಗ್ತಾ ಇದ್ದೀರಿ. ಅದನ್ನು ನಾವು ಖಂಡಿಸ್ತಾ ಇದ್ದೀವಿ. ಯಾಕಂದರೆ ನಾವು ಕೂಡ ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಇದ್ದೀವಿ. ನಾವು ಸಂವಿಧಾನಬದ್ಧ ಹಕ್ಕನ್ನು ಪಡ್ಕೊಳ್ಬೇಕಾಗ್ತದೆ. ಕೊರ್ಮ ಕೊರ್ಚ ಕೈ ಬಿಟ್ಟು ಅವರಿಗೆ ಪ್ರತ್ಯೇಕವಾದಂಥ ನಿಗಮ ಮಾಡಿ 1000 ಕೋಟಿ ಇಡಲಿ, ನಾವೇನು ಬೇಡ ಅಂತ ಇಲ್ಲ. ಈ ತಳ ಸಮುದಾಯಗಳಿಗೆ ನ್ಯಾಯ ಕೊಡಬೇಕಾದ್ರೆ ನೀವು ಅವತ್ತು ಒಂದು ಮಾತನ್ನು ಕೊಟ್ಟಿದ್ದೀರಿ, ನಾನು ಇದ್ದೀನಿ ನಿಮ್ಮ ಪರವಾಗಿ ಅಂತ ಹೇಳಿದಿರಿ. ನೀವು ಇವತ್ತು ಅದನ್ನು ಯಾವ ರೀತಿಯಾಗಿ ಮಾತನ್ನು ಉಳಿಸ್ಕೊಂಡಿಲ್ಲ, ಎಲ್ಲ ಹುಸಿ ಮಾತುಗಳನ್ನು ಆಡಿ ನಮ್ಮ ಅಲೆಮಾರಿಗಳಿಗೆ ಮಂಕು ಬೂದಿ ಹಚ್ಚಿದ್ದೀರಿ ಅಂತೇಳಿ ಈ ಮೂಲಕ ನಾನು ಸರ್ಕಾರಕ್ಕೆ, ಸನ್ಮಾನ್ಯ ಸಿದ್ದರಾಮಯ್ಯ ಅವರೇ, ನೀವು ಯಾವುದೇ ರೀತಿಯ ಸಾಮಾಜಿಕ ಬದ್ಧತೆ ಉಳ್ಳವರಲ್ಲ. ನೀವೆಲ್ಲವೂ ಕೂಡ ಅಲೆಮಾರಿಗಳಿಗೆ, ಶೋಷಿತರಿಗೆ ಸುಮ್ಮನೆ ನೀವು ಎಲ್ಲವೂ ಕೂಡ ಮೂಗಿ ತುಪ್ಪ ಸುರಿಸೋ ಕೆಲಸ ಮಾಡ್ತಿದ್ರೆ ಅಂತ ಈ ಮೂಲಕ ನಾನು ಸನ್ಮಾನ್ಯ ಮುಖ್ಯಮಂತ್ರಿಯವರಿಗೆ ಆಗ್ರಹ ಮಾಡ್ತಾ ಇದ್ದೇನೆ. ಇವತ್ತು ನಮ್ಮ ಬೇಡಿಕೆಗಳು ಈ ರೀತಿ ಇದ್ದಾವೆ. ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ, 1% ಕೊಡಲೇಬೇಕು. ನೀವು ಏನನ್ನ ಕಾನೂನು ತರೋದಾದರೆ ಅಲೆಮಾರಿಗಳಿಗೆ ಪ್ರತ್ಯೇಕವಾದಂಥ ಒಂದು ಕಾನೂನು ರೂಪಿಸಿ ಮುಂದಿನ ನಡೆಯನ್ನು ನೀವು ನಡಿಬೇಕಂತೇಳಿ ಈ ಮೂಲಕ ನಾನು ಸರ್ಕಾರಕ್ಕೆ ಮತ್ತು ಮುಖ್ಯಮಂತ್ರಿಗೆ ಒತ್ತಾಯ ಮಾಡ್ತಾ ಇದ್ದೀನಿ. ಹೊಸ ಪ್ಯಾಕೇಜನ್ನು ಕೊಡ್ತೀನಿ ಅಂತೇಳಿ ಮಾತು ಕೊಟ್ಟಿದ್ರು ಮತ್ತು ಆ ಮಾತು ಇವತ್ತು ಹುಸಿಯಾಗಿದೆ. ಅದಕ್ಕಾಗಿ ನಾವು ದೆಹಲಿಯಲ್ಲಿನೂ ಚಲೋ ಮಾಡಿದ್ದೀವಿ, ಬೆಂಗಳೂರಲ್ಲಿನೂ ಹೋರಾಟ ಮಾಡಿದ್ದೀವಿ. ಈಗ ಬೆಳಗಾವಿ ಚಲೋ 19ನೇ ತಾರೀಕು ನಮ್ಗೆ 1% ಸಲುವಾಗಿ ಎಲ್ಲ ಅಲೆಮಾರಿಗಳು, ಇಡೀ ರಾಜ್ಯಾದ್ಯಂತ ಅಲೆಮಾರಿಗಳು ಹೋಗಿ ಹೋರಾಟ ಮಾಡಲು ಸಿದ್ಧವಾಗಿದ್ದೇವೆ. ಸಿದ್ದರಾಮಯ್ಯ ಸಾಹೇಬ್ರೆ, ನಾವು ನಿಮ್ಮನ್ನು ಓಟ್ ಹಾಕ್ತೀವಿ. ಓಟಲ್ಲಿದ್ದು ಗೆಲ್ಲಿಯೋಕ್ಕೆ ಒಂದೇ ಓಟ್ ಸಾಕು. ಕೋಟಿಗಟ್ಟಲೆ ಓಟು ಲೆಕ್ಕಕ್ಕೆ ಬರಲ್ಲ. ಗೆಲ್ಲಿಯೋಕ್ಕೆ ಒಂದು ಸಾಕು, ಸೋಲಕ್ಕೆ ಒಂದು ಸಾಕು. ಮಾನ್ಯ ಮುಖ್ಯಮಂತ್ರಿಗಳು ಸಭೆಯಲ್ಲಿ ಏನಂದ್ರು ನೋಡಿ, ನಿಮಗೆ 1% ನಾನು ಮೀಸಲಾತಿ ಕೊಡ್ತೀನಿ ಮತ್ತು ಸಪ್ರೇಟು ನಿಮಗೆ ನಿಗಮ ಒಂದು ಮಾಡಿಕೊಡ್ತೀನಿ, ಸಪ್ರೇಟ್ ಪ್ಯಾಕೇಜು ಕೊಡ್ತೀನಿ ಅಂತೇಳಿ ವಾಗ್ದಾನ ಮಾಡಿದ್ದಾರೆ. ಆದರೆ ನಮಗೆ ಮತ್ತೆ ಒಂದು ಮಾತು ಕಿವಿ ಮಾತು ಹೇಳಿದ್ದಾರೆ. ಏನು, ನೀವು ಕೋರ್ಟಲ್ಲಿ ಹಾಕಿರೋದು, ಸುಪ್ರೀಂ ಕೋರ್ಟಲ್ಲಿ ಹಾಕಿರೋದು ಅದು ವಾಪಸ್ ತಗೊಳ್ಳಿ, ನಿಮಗೆ ಆಗ ನಾವು ನಿಗಮ ಮಾಡ್ತೀನಿ ಮತ್ತು 1% ಮಾಡಿಕೊಡ್ತೀನಿ ಅಂತೇಳಿ ಅಂದರು. ಒಂದು ವೇಳೆ ಅವ್ರ ಮಾತು ಕೇಳಿ ನಾವು ಅವತ್ತು ಕೋರ್ಟಿದ್ದು ಹಾಕಿರೋದು ಸುಪ್ರೀಂ ಕೋರ್ಟಿಂದ ನಾವು ವಾಪಸ್ ತೊಗೊಂಡಿದ್ರೆ ನಮ್ಮ ಗತಿ ಏನು? ಈಗ ಕೊರ್ಚ, ಕೊರ್ಮ, ಲಂಬಾಣಿ, ಬೋವಿ ಇವರು ಕೊರ್ಚ ಕೊರ್ಮ 30 ಲಕ್ಷ, ಲಂಬಾಣಿ ಒಂದು 50 ಲಕ್ಷ ಮತ್ತು ಒಡ್ರು ಒಂದು 20 ಲಕ್ಷ, ಎಲ್ಲ ಕಲಿತು ಕೋಟಿ ಜನಸಂಖ್ಯೆ ಅವರೇ ಇದ್ದು ಇಡೀ 49 ಜಾತಿ ಅಲೆಮಾರಿಗಳು ಇಡೀ ಕರ್ನಾಟಕದಲ್ಲಿ ಬರೀ 5 ಲಕ್ಷ ಜನಸಂಖ್ಯೆ ನಮ್ಮದು. ಇಡೀ ಕರ್ನಾಟಕದಾದ್ಯಂತ 49 ಜಾತಿ 5.5 ಲಕ್ಷ. ಆ 1 ಕೋಟಿ ಜನಸಂಖ್ಯೆಯಲ್ಲಿ 5 ಲಕ್ಷ ಜನ ನಾವು ಅವ್ರ ಹತ್ರ ಈಡಾಗ್ತೀವ? ನಮಗೆ ಇವಾಗ ಯಾವುದೇ ಆಗಲಿ, ಜಾಬ್ಗೆ ಆಗಲಿ, ಉದ್ಯೋಗಕ್ಕಾಗಲಿ ಮತ್ತು ಎಜುಕೇಷನ್ ಡಿಪಾರ್ಟ್ಮೆಂಟ್ಗೆ ಅದ್ರ ಸಂಬಂಧಪಟ್ಟಿದ್ದು ಏನಾದರೂ ಹಾಕಿದರೆ ನಮ್ಮ ಮಕ್ಕಳಿಗೆ ನಮಗೆ ಏನಾದರೂ ಒಂದು ಕಿಂಚಿತ್ತಾದರೂ ನಮ್ಗೆ ಸಿಗುತ್ತಾ? ಅದಕ್ಕೆ ನಾವು ಡೆಲ್ಲಿಯಲ್ಲಿ ನೋಡಿದ್ವಿ ಮತ್ತು ಬೆಂಗಳೂರಲ್ಲಿ ನೋಡಿದ್ವಿ. ಈಗ ನಾವು 19ನೇ ತಾರೀಕಿಗೆ ಬೆಳಗಾವಿ ಚಲೋ ಹಮ್ಮಿಕೊಂಡಿದ್ದೇವೆ. ಇದಕ್ಕೂ ಎಲ್ಲ ಪತ್ರಿಕಾ ಮಾಧ್ಯಮದವರು ಸ್ವಲ್ಪ ಸುದ್ದಿ ಮಾಡಬೇಕಂತ ತಮ್ಮಲ್ಲಿ ಕಳಕಳಿಯನ್ನು ವಿನಂತಿಸಿಕೊಳ್ಳುತ್ತೇವೆ. ಇನ್ನಿತರ ಸುದ್ದಿಗಳಿಗಾಗಿ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ನ್ಯೂಸ್ ಟ್ಯಾಗ್ ಕನ್ನಡ.